ಗರಿಕೆ ಹುಲ್ಲು ಗಣಪತಿಗೆ ಯಾಕೆ ಅಷ್ಟು ವಿಶೇಷ? ಅನಲಾಸುರ ಎಂಬ ಅಸುರ ಭೂಲೋಕದಲ್ಲಿ ಮಾತ್ರವಲ್ಲದೆ 3 ಲೋಕಗಳಲ್ಲಿ ಎಲ್ಲರಿಗೂ ತೊಂದರೆಯನ್ನ ಕೊಡ್ತಾ ಇದ್ದ. ಆಗ ದೇವತೆಗಳು ಶಿವನ ಮೊರೆ ಹೋಗ್ತಾರೆ, ನಮ್ಮನ್ನ ಕಾಪಾಡಿ ಅಂತ ಬೇಡಿಕೊಳ್ತಾರೆ. ಶಿವ ಅವರನ್ನೆಲ್ಲರನ್ನೂ ಕೂಡ ಗಣೇಶನ ಬಳಿ ಕಳಿಸ್ತಾರೆ. ಗಣೇಶ ಅನಲಾಸುರನ ಜೊತೆ ಹೋರಾಡಿ ಕೊನೆಗೆ ಅವನನ್ನ ನುಂಗಿಬಿಡ್ತಾನೆ. ಅನಲಾಸುರ ಅಗ್ನಿ ಸ್ವರೂಪದವನಾಗಿದ್ದರಿಂದ ಗಣೇಶನಿಗೆ ದಾಹವಾಗುತ್ತದೆ. ಸರ್ವ ದೇವತೆಗಳು ಬಂದು ದಾಹ ಉಪಶಮನಕ್ಕೆ ಏನೆಲ್ಲ ಮಾಡಿದ್ರು ಗೊತ್ತಾ? ಇಂದ್ರದೇವ ಶೀತಲ ಚಂದ್ರ ಮತ್ತು ಅಮೃತವನ್ನ ಗಣಪತಿಯ ತಲೆ ಮೇಲೆ ಇಟ್ಟ. ಬ್ರಹ್ಮ ಸಿದ್ಧಿ ಬುದ್ಧಿ ಎನ್ನುವ ಮಾನಸ ಕನ್ಯೆಯರನ್ನ ನೀಡುತ್ತಾನೆ. ವಿಷ್ಣು ತನ್ನ ಕೈಯಲ್ಲಿದ್ದ ತಂಪಾದ ಕಮಲವನ್ನ ನೀಡ್ತಾನೆ. ವರುಣದೇವ ತಂಪಾದ ನೀರಿನಿಂದ ಜಲಾಭಿಷೇಕವನ್ನ ಮಾಡ್ತಾನೆ. ಪರಮೇಶ್ವರ ತನ್ನ ಶೇಷನಾಗನನ್ನ ಗಣೇಶನ ಹೊಟ್ಟೆಯ ಮೇಲೆ ಸುತ್ತುತ್ತಾನೆ. ಯಾರೆಲ್ಲ ಏನೆಲ್ಲ ಮಾಡಿದ್ರೂ ಗಣಪತಿಯ ಕೋಪ, ತಾಪ, ದಾಹ, ಹಿಂಸೆಗಳು ಕಡಿಮೆ ಆಗೋದೇ ಇಲ್ಲ. ಕೊನೆಗೆ 88 ಸಹಸ್ರ ಮುನಿಗಳು 21 ಹಚ್ಚ ಗರಿಕೆಗಳನ್ನ ಗಣಪತಿಯ ಮಸ್ತಕದ ಮೇಲೆ ಸುರಿದರು. ಆಗ ಗಣಪತಿಯ ನೋವು